Hi students, welcome to the second PUC Computer Science online class. Myself Umesh, your computer science lecturer. In the previous class, we have discussed about the non-primitive data structure students. If you observe non-primitive data structures, we are having three types. One is called arrays, list, file students. If you observe arrays, one dimensional, two dimensional, multi-dimensional, we are completed. If you observe list, there is no definition for list. List has two types, linear data structure, non-linear data structure. If you observe linear data structure students, so it is a kind of data structures which can hold or store homogeneous elements. It has three types. The point number one, stack. The point number two, queue. The point number three, linked list. Idea banta students? ನಿಮ್ಮ ಎಲ್ಲರ ಕಾನ್ಸಂಟ್ರೇಷನ್ ಇಲ್ಲೇ ಇರಲಿ ಸ್ಟೂಡೆಂಟ್ಸ್. ಸೊ ಸ್ಟ್ಯಾಕ್ ಅನ್ನೋ ಒಂದು ಹೊಸ ಕಾನ್ಸೆಪ್ಟ್ ನ ಓದ್ತಿದೀವಿ. ನೆನೆ ನಾನು ಡೆಫಿನೇಷನ್ ನ ಹೇಳಿದ್ದೀನಿ. ಅಬ್ಸರ್ವ್ ದ ಸ್ಕ್ರೀನ್ ಸ್ಟೂಡೆಂಟ್ಸ್. ಅಗೇನ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್. ಕಾನ್ಸಂಟ್ರೇಟ್ ಹಿಯರ್. ಸ್ಟ್ಯಾಕ್ ಸ್ಟೂಡೆಂಟ್ಸ್ ತುಂಬಾ ಸಿಂಪಲ್. ನೋಡಿ ನಿಮ್ಮ ಅರೇ ತರನೇ ಇರ್ತಾರೆ. ದೇರ್ ಇಸ್ ಎ ಲಿಟಲ್ ಡಿಫರೆನ್ಸ್. A stack is an ordered collection of elements in which an element may be inserted or deleted only at same end, nothing but one end. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಸ್ಟ್ಯಾಕ್ ಕೂಡ ಆರ್ಡರ್ಡ್ ಕಲೆಕ್ಷನ್ ಆಫ್ ಐಟಮ್ಸ್ ಅಂತ ಕರಿತೀವಿ. ನಥಿಂಗ್ ಬಟ್ ಎಲಿಮೆಂಟ್ ಸ್ಟೂಡೆಂಟ್ಸ್. ಇನ್ ವಿಚ್ ಅನ್ ಎಲಿಮೆಂಟ್ ಮೇ ಬಿ ಇನ್ಸರ್ಟೆಡ್ ಆರ್ ಡಿಲೀಟೆಡ್. ನೀವು ಇನ್ಸರ್ಟ್ ಆದ್ರೂ ಮಾಡಿ, ಡಿಲೀಟ್ ಆದ್ರೂ ಮಾಡಿ, ವಿತ್ ದ ಸೇಮ್ ಎಂಡ್ ಓನ್ಲಿ. So the best example for the stack students, you can imagine one biscuit pack students. ಒಂದು ಬಿಸ್ಕೆಟ್ ಪ್ಯಾಕ್ ನ ಇಮ್ಯಾಜಿನ್ ಮಾಡ್ಕೊಳ್ಳಿ. ನಾವು ಬಿಸ್ಕೆಟ್ ಪ್ಯಾಕ್ ನ ಟಾಪ್ ಅಲ್ಲಿ ಓಪನ್ ಮಾಡಿದ್ವಿ ಅಂತ ತಿಳ್ಕೊಳ್ಳಿ. ಸೊ ಅಲ್ಲಿ ಇನ್ಸರ್ಟ್ ಮಾಡಿದ್ರು ಅಲ್ಲಿಂದಾನೆ ಇನ್ಸರ್ಟ್ ಮಾಡಬೇಕು, ಅಂಡ್ ಅದನ್ನ ರಿಮೂವ್ ಮಾಡಿದ್ರು ಅಲ್ಲಿಂದಾನೆ ರಿಮೂವ್ ಮಾಡಬೇಕು ಸ್ಟೂಡೆಂಟ್ಸ್. ಆ ತರದನ್ನ ನಾವು ಕರೆಯೋದು ಸ್ಟ್ಯಾಕ್ ಅಂತ. ಇನ್ ಕೆಲವರಿಗೆ ತರಳೆ ಕ್ವಶನ್ ಕೂಡ ಹಾಕ್ತಿರ್ತಾರೆ. ಏನಂತ, ಸರ್ ನಾವು ಬಿಸ್ಕೆಟ್ ಪ್ಯಾಕೆಟ್ ಫುಲ್ ಓಪನ್ ಮಾಡ್ಬಿಡ್ತೀವಿ ಸಾರ್ ಅಂತ ಹೇಳಿ. ಜಸ್ಟ್ ಜೋಕ್ ಮಾಡಿದೆ ಅಷ್ಟೇ ಸ್ಟೂಡೆಂಟ್ಸ್. ಆತರ ಎಲ್ಲ ಅನ್ಕೊಳಕ್ ಹೋಗ್ಬೇಡಿ. ಒಂದೇ ಡೋರ್ ಇರಬೇಕು, ಇನ್ಸರ್ಟ್ ಅಲ್ಲಿಂದಾನೆ ಹಾಕ್ಬೇಕು, ಡಿಲೀಟ್ ಅಲ್ಲಿಂದಾನೆ ಆಗ್ಬೇಕು ಸ್ಟೂಡೆಂಟ್ಸ್. ಆ ತರದನ್ನ ನಾವು ಸ್ಟ್ಯಾಕ್ ಅಂತ ಕರಿತೀವಿ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಎ ಸ್ಟ್ಯಾಕ್ ಇಸ್ ಅನ್ ಆರ್ಡರ್ಡ್ ಕಲೆಕ್ಷನ್ ಆಫ್ ಐಟಮ್ಸ್ ಇನ್ ವಿಚ್ ಅನ್ ಎಲಿಮೆಂಟ್ ಮೇ ಬಿ ಇನ್ಸರ್ಟೆಡ್ ಆರ್ ಡಿಲೀಟೆಡ್ ಓನ್ಲಿ ಅಟ್ ಸೇಮ್ ಎಂಡ್. ಸಿ ಸ್ಟೂಡೆಂಟ್ಸ್, ದಿಸ್ ಎಂಡ್ ಈಸ್ ಕಾಲ್ಡ್ ಆಸ್ ದ ಟಾಪ್ ಆಫ್ ದ ಸ್ಟ್ಯಾಕ್. ಟಾಪ್ ಆಫ್ ದ ಸ್ಟ್ಯಾಕ್ ಅಂತ ಕರಿತೀವಿ. ಹಾಗೆ ನೋಡಿ ಸ್ಟೂಡೆಂಟ್, ದ ಎಂಡ್ ಅಪೋಸಿಟ್ ಟು ದ ಟಾಪ್ ಈಸ್ ನೌನ್ ಆಸ್ ಬೇಸ್. ಟಾಪ್ ಗೆ ಅಪೋಸಿಟ್ ಇರುವಂತವನ್ನ ನಾವಿಲ್ಲಿ ಬೇಸ್ ಅಂತ ಕರಿತೀವಿ. ಸ್ಟ್ಯಾಕ್ಸ್ ಆರ್ ಸಮಟೈಮ್ಸ್ ನೌನ್ ಆಸ್ LIFO. ಸೊ ನಿಮ್ಮ ಕ್ವೆಶ್ಚನ್ ಕೇಳ್ತಾರೆ ಸ್ಟೂಡೆಂಟ್ಸ್, ವಿಚ್ ಇಸ್ ದ ಅನದರ್ ನೇಮ್ ಆಫ್ ಸ್ಟ್ಯಾಕ್? ವಾಟ್ ಈಸ್ ದ ಅನದರ್ ನೇಮ್ ಆಫ್ ಸ್ಟ್ಯಾಕ್? ದ ಅನದರ್ ನೇಮ್ ಆಫ್ ಸ್ಟ್ಯಾಕ್ ಇಸ್ ನಥಿಂಗ್ ಬಟ್ LIFO. LIFO stands for last in first out. Last in first out ಅಂತ ಹೇಳ್ತೀವಿ. ಅಂದ್ರೆ ಲಾಸ್ಟ್ ಯಾರು ಇನ್ಸರ್ಟ್ ಆಗಿರ್ತಾರೆ ಅವರೇ ಫಸ್ಟ್ ಟೈಮ್ ಔಟ್ಸೈಡ್ ಹೋಗೋದು. ಮೋಸ್ಟ್ ರೀಸೆಂಟ್ ಎಲಿಮೆಂಟ್ ವಿಚ್ ಈಸ್ ಇನ್ಸರ್ಟೆಡ್ ಟು ದ ಸ್ಟ್ಯಾಕ್, ದಟ್ ಎಲಿಮೆಂಟ್ ಶುಡ್ ಬಿ ದ ಡಿಲೀಟೆಡ್ ಅಟ್ ದ ಫಸ್ಟ್. ಅಂದ್ರೆ ಮೋಸ್ಟ್ ರೀಸೆಂಟ್ ಎಲಿಮೆಂಟ್, ಈಗ ಫಸ್ಟ್ ಟೈಮ್ ಯಾರು ಒಳಗಡೆ ಎಂಟರ್ ಆಗಿರುತ್ತೆ ಎಲಿಮೆಂಟ್, ಅವನೇ ಫಸ್ಟ್ ಟೈಮ್ ಡಿಲೀಟ್ ಆಗ್ಬೇಕು. ಇದು ನಿಮ್ಮ ಸ್ಟ್ಯಾಕ್ ರೂಲ್. ಅಬ್ಸರ್ವ್ ದ ಡಯಾಗ್ರಾಮ್ ಸ್ಟೂಡೆಂಟ್ಸ್. ಎಲ್ಲರೂ ಡಯಾಗ್ರಾಮ್ ನೋಡಿ. ಐ ವಿಲ್ ಎಕ್ಸ್ಪ್ಲೈನ್ ಇಟ್. ಸಿ ಸ್ಟೂಡೆಂಟ್ಸ್, ಬುಕ್ 6, ಬುಕ್ 5, ಬುಕ್ 4, ಬುಕ್ 3, ಬುಕ್ 2, ಬುಕ್ 1 ಆರ್ ದ ಎಲಿಮೆಂಟ್ ಸ್ಟೂಡೆಂಟ್ಸ್. ಇದೇ ಸ್ಟ್ಯಾಕ್ ಅಂತಂದ್ರೆ ನೋಡಿ, ಓಪನಿಂಗ್ ಓನ್ಲಿ ಒನ್ ಸೇಮ್ ಎಂಡ್ ಇದೆ, ಓನ್ಲಿ ಒನ್ ಎಂಡ್. ಟಾಪ್ ಆಫ್ ದ ಎಲಿಮೆಂಟ್ ವಿಲ್ ಕಾಲ್ ಇಟ್ ಎಸ್ ಟಾಪ್, ದ ಫಸ್ಟ್ ಎಲಿಮೆಂಟ್ ಅಂತ ಹೇಳ್ತೀವಿ. ನೋಡಿ ಸ್ಟೂಡೆಂಟ್ಸ್, ಹಾಗೆ ಡೌನ್ ಅಲ್ಲಿ ನೋಡಿ ಬೇಸ್. The first element address na ನಾವು ಬೇಸ್ ಅಂತ ಕರಿತೀವಿ. And you can imagine this is the only 0, 1, 2, 3, 4, 5. ನೀವು ಅರೇನ ಹೇಗೆ ಇಮ್ಯಾಜಿನ್ ಮಾಡ್ಕೊಳ್ತೀರಾ, ಸ್ಟ್ಯಾಕ್ ನ ಸೈಜ್ ನ ಕೂಡ ಅದೇ ತರ ಇಮ್ಯಾಜಿನೇಷನ್ ನ ಮಾಡ್ಕೊಳ್ಳಿ. ನೋಡಿ ಸ್ಟೂಡೆಂಟ್ಸ್, ಅಬ್ಸರ್ವ್ ದ ಡಯಾಗ್ರಾಮ್ ಸ್ಟೂಡೆಂಟ್ಸ್. ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಆಡ್ ನ್ಯೂ ಐಟಮ್ ಅಂತ ಇದೆ ನೋಡಿ. ಒಂದು ಎಲಿಮೆಂಟ್ ಆಡ್ ಆಗ್ತಾ ಇದೆ. ಆಡಿಂಗ್ ಎಲ್ಲಿಗಾಗ್ತದೆ? ಟಾಪ್ ಆಫ್ ದಿ ಸ್ಟ್ಯಾಕ್ ಗೆ ಹಾಕ್ತಾ ಇದೆ, ನೆನ್ಪಿಟ್ಕೊಳ್ಳಿ. ಅಂಡ್ ಡಿಲೀಷನ್ ಸ್ಟೂಡೆಂಟ್ಸ್ ನೋಡಿ, ಇಲ್ಲಿದೆ ನೋಡಿ ಡಿಲೀಷನ್. ಡಿಲೀಟ್ ಟಾಪ್ ಐಟಮ್. ಸೊ ಡಿಲೀಟ್ ಆಗೋದು ಕೂಡ ಏನಾಗಿರ್ಬೇಕು? ಟಾಪ್ ಎಲಿಮೆಂಟೇ ಆಗಿರ್ಬೇಕು. ನಾನು ಏನ್ ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಸ್ಟ್ಯಾಕ್ ಇನ್ಸರ್ಷನ್ ಅಂಡ್ ಡಿಲೀಷನ್ ಶುಡ್ ಬಿ ಪರ್ಫಾರ್ಮ್ಡ್ ಅಟ್ ಓನ್ಲಿ ಸೇಮ್ ಎಂಡ್ ವಿಚ್ ಇಸ್ ಕಾಲ್ಡ್ ಟಾಪ್ ಆಫ್ ದ ಸ್ಟ್ಯಾಕ್. ಟಾಪ್ ಅಂತ ಕರಿತೀವಿ.
ಟಾಪ್ ಗೆ ಆಪೋಸಿಟ್ ಇರುವಂತಹ ಎಂಡ್ ನಾವು ಬೇಸ್ ಅಂತ ಕರಿತೀವಿ. ನೋಡಿ ಇಲ್ಲಿ ಟಾಪ್ ಇದೆ, ಅಪೋಸಿಟ್ ಅಂತಂದ್ರೆ ಲಾಸ್ಟ್ ಒನ್ ಬೇಸ್. ಬಟ್ ಟಾಪ್ 0 ಇಂದ ಸ್ಟಾರ್ಟ್ ಆಗುತ್ತಾ, ಬೇಸ್ 0 ಇಂದ ಸ್ಟಾರ್ಟ್ ಆಗುತ್ತಾ ಅಂತಂದ್ರೆ ಎಲ್ಲರಿಗೂ ಗೊತ್ತಿರುವಂತದ್ದು 0 ಇಂದ ಸ್ಟಾರ್ಟ್ ಆಗುತ್ತೆ. ಆದ್ರೆ ಬುಕ್ 1 ಇದ್ದಾಗ ಟಾಪ್ ಇಲ್ಲೇ ಇರುತ್ತೆ. ಬುಕ್ 2, ಬುಕ್ 3, ಬುಕ್ 4, ಬುಕ್ 5, ಬುಕ್ 6 ಹತ್ರ ಟಾಪ್ ಬಂದಿದೆ. ನೀವು ಬುಕ್ 7 ಎಂಟರ್ ಆದ್ರೆ ಟಾಪ್ ಕೂಡ ಬುಕ್ 7 ಹತ್ರ ಬರುತ್ತೆ ಸ್ಟೂಡೆಂಟ್ಸ್. ಇದನ್ನ ನಾವು ಕರೆಯುವಂತದ್ದು ಸ್ಟ್ಯಾಕ್ ಅಂತ ಹೇಳಿ. ಅಂಡ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೇನ್ ಅನದರ್ ಪಾಯಿಂಟ್ ಸ್ಟೂಡೆಂಟ್ಸ್. ನೋಡಿ ಇಲ್ಲಿ ಆಡ್ ನ್ಯೂ ಐಟಮ್ ಪುಷ್ ಅಂತ ಇದೆ, ಇಲ್ಲಿ ಡಿಲೀಟ್ ಟಾಪ್ ಐಟಮ್ ಪಾಪ್ ಅಂತ ಇದೆ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇನ್ಸರ್ಟ್ ಆಪರೇಷನ್ ನಾವು ಪುಷ್ ಅಂತ ಕರಿತೀವಿ, ಡಿಲೀಟ್ ಆಪರೇಷನ್ ನಾವು ಪಾಪ್ ಅಂತ ಕರಿತೀವಿ. ಮೈಂಡ್ ಅಲ್ಲಿ ಕಾನ್ಸೆಪ್ಟ್ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸ್. Insert operation we will refer to as push, delete operation we will refer to as pop students. Stack insertion operation is also known as push. Stack deletion operation is also known as pop students. Idea banta? Again I am explaining. Stack is an ordered collection of items in which an element may be inserted or deleted only at same end. This end is called as top. The opposite of top we will call it as base. And it is also known as LIFO. LIFO stands for last in, first out. Last ಯಾರು ಇನ್ಸರ್ಟ್ ಆಗಿರ್ತಾರೆ ಅವರೇ ಫಸ್ಟ್ ಔಟ್ ಆಗ್ತಾರೆ. ಇದನ್ನ ನಾವು ಕರೆಯುವಂತದ್ದು ಸ್ಟ್ಯಾಕ್ ಅಂತ ಹೇಳಿ. ಐಡಿಯಾ ಬಂತ ಸ್ಟೂಡೆಂಟ್ಸ್? ಕಮ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ನೋಡಿ ಸ್ಟೂಡೆಂಟ್ಸ್, ಇಲ್ಲೂ ಕೂಡ ಇದೆ ರೆಪ್ರೆಸೆಂಟೇಷನ್ ಆಫ್ ಸ್ಟ್ಯಾಕ್ ಯೂಸಿಂಗ್ ಅರೇಸ್ ಸ್ಟೂಡೆಂಟ್ಸ್. ರೆಪ್ರೆಸೆಂಟೇಷನ್ ಆಫ್ ಸ್ಟ್ಯಾಕ್ ಯೂಸಿಂಗ್ ಅರೇಸ್. ಅರೇನ ಯೂಸ್ ಮಾಡಿಕೊಂಡು ಸ್ಟ್ಯಾಕ್ ನ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ, ಮೆಮೊರಿ ಡೈಮೆನ್ಷನ್ ಅಲ್ಲಿ ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ನೋಡಿ ಸ್ಟೂಡೆಂಟ್ಸ್. ಮೊದಲಿಗೆ ಸ್ಟ್ಯಾಕ್ ನ ಎಕ್ಸ್ಪ್ಲೇನ್ ಮಾಡಿ. ಸ್ಟ್ಯಾಕ್ ಕ್ಯಾನ್ ಬಿ ರೆಪ್ರೆಸೆಂಟೆಡ್ ಯೂಸಿಂಗ್ ಒನ್ ಡೈಮೆನ್ಷನಲ್ ಅರೇ. ಒನ್ ಡೈಮೆನ್ಷನಲ್ ಅರೇನ ಯೂಸ್ ಮಾಡಿಕೊಂಡು ಸ್ಟ್ಯಾಕ್ ನ ನಾವು ರೆಪ್ರೆಸೆಂಟ್ ಮಾಡಬಹುದು. ನೋಡಿ, ದ ಐಟಮ್ಸ್ ಇನ್ ಟು ದ ಸ್ಟ್ಯಾಕ್ ಆರ್ ಸ್ಟೋರ್ಡ್ ಇನ್ ಸೀಕ್ವೆನ್ಷಿಯಲ್ ಆರ್ಡರ್ ಫ್ರಮ್ ದ ಫಸ್ಟ್ ಲೊಕೇಶನ್ ಆಫ್ ದ ಮೆಮೊರಿ ಬ್ಲಾಕ್. ಅಂದ್ರೆ 0 ಆದ್ಮೇಲೆ 1, 1 ಆದ್ಮೇಲೆ 2, 2 ಆದ್ಮೇಲೆ 3, 3 ಆದ್ಮೇಲೆ 4. ಈ ತರ ನಿಮ್ಮ ಒಂದು ಸ್ಟ್ಯಾಕ್ ಒಳಗಡೆ ಎಲಿಮೆಂಟ್ಸ್ ಸೀಕ್ವೆನ್ಷಿಯಲ್ ಆರ್ಡರ್ ಅಲ್ಲಿ ಫಸ್ಟ್ ಲೊಕೇಶನ್ ಇಂದ ಸ್ಟಾರ್ಟ್ ಆಗುತ್ತೆ. ಅಂಡ್ ನಿಮಗೆ ಗೊತ್ತಿರೋದೆ, ಎ ಪಾಯಿಂಟರ್ ಟಾಪ್ ಕಂಟೈನ್ಸ್ ದ ಲೊಕೇಶನ್ ಆಫ್ ದ ಟಾಪ್ ಎಲಿಮೆಂಟ್ ಆಫ್ ದ ಸ್ಟ್ಯಾಕ್. ಟಾಪ್ ಅನ್ನೋದು ನಿಮ್ಗೆ ಗೊತ್ತಿದೆ ಮೋಸ್ಟ್ ರೀಸೆಂಟ್ ಇನ್ಸರ್ಟೆಡ್ ಎಲಿಮೆಂಟ್ ಅಂತ ಹೇಳ್ಬಿಟ್ಟು. ಸೊ ಈ ಟಾಪ್ ಏನನ್ನ ರೆಪ್ರೆಸೆಂಟ್ ಮಾಡ್ತಾನೆ? ಟಾಪ್ ಎಲಿಮೆಂಟ್ ಆಫ್ ದ ಸ್ಟ್ಯಾಕ್ ನ ರೆಪ್ರೆಸೆಂಟ್ ಮಾಡ್ತಾನೆ. ಎ ವೇರಿಯಬಲ್ MAX STK ಅಂತ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. MAX STK ಮ್ಯಾಕ್ಸಿಮಮ್ ಸ್ಟ್ಯಾಕ್ ಅಂತ ಹೇಳಿ. ಎ ವೇರಿಯಬಲ್ max STK contains the maximum number of element that can be stored in the stack. See students, if we try to add new element beyond the maximum size, we will get a stack overflow condition. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸ್ಟ್ಯಾಕ್ ಸೈಜ್ ಕೂಡ ಕೊಟ್ಟಿರ್ತೀವಿ ಸ್ಟೂಡೆಂಟ್ಸ್, ನೆನ್ಪಿಟ್ಕೊಳ್ಳಿ. ನೀವೇನಾದ್ರೂ ಇಫ್ ವಿ ಟ್ರೈ ಟು ಆಡ್ ನ್ಯೂ ಎಲಿಮೆಂಟ್ ಬಿಯಾಂಡ್ ದ ಮ್ಯಾಕ್ಸಿಮಮ್ ಸೈಜ್, ಅಂದ್ರೆ ಸೈಜ್ ನಮ್ಗೆ ಫಾರ್ ಎಕ್ಸಾಂಪಲ್ 10 ಇದೆ ಅಂತ ತಿಳ್ಕೊಳ್ಳಿ, ನಾವು 11ನೇ ಎಲಿಮೆಂಟ್ ಇನ್ಸರ್ಟ್ ಮಾಡ್ತೀವಿ ಅಂತ ತಿಳ್ಕೊಳ್ಳಿ. ಅದನ್ನ ನಾವು ಬಿಯಾಂಡ್ ಅಂತ ಕರೆಯೋದು. ಅಂದ್ರೆ ಮ್ಯಾಕ್ಸಿಮಮ್ ಸೈಜ್ ಗಿಂತ ಜಾಸ್ತಿ ಅಂತ. 10 ಎಲಿಮೆಂಟ್ಸ್ ಇದ್ರೆ ನೀವು 10 ಎಲಿಮೆಂಟ್ಸ್ ಸ್ಟೋರ್ ಮಾಡಬೇಕು, 11th ಎಲಿಮೆಂಟ್ ಸ್ಟೋರ್ ಮಾಡ್ಲಿಕ್ಕೆ ಆಗಲ್ಲ. ಬಟ್ ನೀವು ಟ್ರೈ ಮಾಡಿದ್ರೆ ಏನಾಗುತ್ತೆ, ಅವನೇ ಹೇಳ್ತಿದ್ದಾನೆ, ವಿ ವಿಲ್ ಗೆಟ್ ದ ಸ್ಟ್ಯಾಕ್ ಓವರ್ಫ್ಲೋ ಕಂಡೀಷನ್. ನೋಡಿ, ನಿಮ್ಮ ಸ್ಟ್ಯಾಕ್ ಓವರ್ಫ್ಲೋ ಆಗಿದೆ ಅಂತ ಹೇಳ್ಬಿಟ್ಟು ನಮ್ಗೇನ್ ಮಾಡ್ತಾನೆ, ಒಂದು ಎರರ್ ಮೆಸೇಜ್ ನ ಡಿಸ್ಪ್ಲೇ ಮಾಡ್ತಾನೆ. 11ನೇ ಎಲಿಮೆಂಟ್ ಇನ್ಸರ್ಟ್ ಆಗ್ಲಿಕ್ಕೆ ಬಿಡೋಲ್ಲ ಸ್ಟೂಡೆಂಟ್ಸ್. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಈ ಪಾಯಿಂಟ್. ಇಫ್ ವಿ ಟ್ರೈ ಟು ಆಡ್ ನ್ಯೂ ಎಲಿಮೆಂಟ್ ಬಿಯಾಂಡ್ ದ ಮ್ಯಾಕ್ಸಿಮಮ್ ಸೈಜ್, we will get a stack overflow condition. Similarly, you cannot remove elements beyond the base of the stack. ಅಂದ್ರೆ ನೀವು ಡಿಲೀಟ್ ಮಾಡುವಾಗ್ಲೂ ಕೂಡ ಬೇಸ್ ಎಲಿಮೆಂಟ್ ವರ್ಗೂ ಮಾಡಬಹುದು, ಬೇಸ್ ಎಲಿಮೆಂಟ್ ಆದ್ಮೇಲೆ ಡಿಲೀಟ್ ಮಾಡಕ್ ಆಗಲ್ಲ ಅಂತ. ಅಕಸ್ಮಾತ್ ನೀವು ಟ್ರೈ ಮಾಡಿದ್ರೆ ಏನಾಗುತ್ತೆ, ಇಫ್ ಸಚ್ ಇಸ್ ದ ಕೇಸ್ ವಿ ವಿಲ್ ರೀಚ್ ಎ ಸ್ಟ್ಯಾಕ್ ಅಂಡರ್ ಫ್ಲೋ ಕಂಡೀಷನ್. ನೀವೇನಾದ್ರೂ ಬೇಸ್ ನ ಬಿಟ್ಟು ನೀವು ಡಿಲೀಟ್ ಮಾಡೋದಕ್ಕೆ ಹೋಗಿದ್ದೀರಾ ಅಂತಂದ್ರೆ ನಿಮಗೆ ಅದನ್ನ ಏನಂತ ಕರಿತೀವಿ, ಅಂಡರ್ ಫ್ಲೋ ಕಂಡೀಷನ್ ಅಂತ ಎರರ್ ಬರುತ್ತೆ. ಇದು ಜಾಸ್ತಿ ಆದ್ರೆ ಓವರ್ ಫ್ಲೋ, ಕಡಿಮೆ ಆದ್ರೆ ಅಂಡರ್ ಫ್ಲೋ. ನೀವು ಈ ಡಯಾಗ್ರಾಮ್ ಅಲ್ಲಿ ನೋಡ್ಬೋದು ಸ್ಟೂಡೆಂಟ್ಸ್. ನೋಡಿ ಇಲ್ಲಿದೆ, ಅಬ್ಸರ್ವ್ ಹಿಯರ್. ನಿಮ್ಮ ಕಾನ್ಸಂಟ್ರೇಷನ್ ಇಲ್ಲಿದೆಯಾ? ಇಲ್ಲಿ ನೋಡಿ, ಬುಕ್ 1 2 3 4 5 6. ನೀವು ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ 6 ಇದೆ ಸೈಜು. 6 ಇದು ಆಲ್ಮೋಸ್ಟ್
ಕ್ಲೋಸ್ ಆಗ್ಬಿಟ್ಟಿದೆ ಅಂತಂದ್ರೆ ನೀವು 7th ಒನ್ ಹಾಕ್ಲಿಕ್ಕೆ ಆಗೋಲ್ಲ. ಹಾಕೋದಕ್ಕೆ ಟ್ರೈ ಮಾಡಿದ್ರೆ ಓವರ್ಫ್ಲೋ ಕಂಡೀಷನ್ ಬರುತ್ತೆ. ಈಗ ನೀವು ಡಿಲೀಟ್ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ. ಬುಕ್ 6 ಡಿಲೀಟ್ ಆಯ್ತು, 5 ಡಿಲೀಟ್ ಆಯ್ತು, 4 ಡಿಲೀಟ್ ಆಯ್ತು, 3 ಡಿಲೀಟ್ ಆಯ್ತು, 2 ಡಿಲೀಟ್ ಆಯ್ತು, 1 ವರ್ಗು ಬಂದ್ಬಿಟ್ಟಿದ್ದೀರಾ. ಆವಾಗ ನೀವು ಇದನ್ನು ಡಿಲೀಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀರಾ ಅಂತಂದ್ರೆ ಬೇಸ್ ವರ್ಗು ಬಂದ್ಬಿಟ್ಟಿರ್ತೀರಾ. ಅದನ್ನ ನಾವು ಅಂಡರ್ ಫ್ಲೋ ಅಂತ ಕರಿತೀವಿ. ನೋಡಿ ಇನ್ನೂ ಒಂದ್ಸತಿ ಹೇಳ್ತಾ ಇದ್ದೀನಿ. If we try to add new element beyond the maximum size, we will get a stack overflow condition. Similarly, if you cannot remove elements beyond the base of the stack, if such is the case, we will reach a stack underflow condition. ಅಂಡರ್ಫ್ಲೋ ಅಂತಂದ್ರೆ ಬೇಸ್ ವರ್ಗು ಮಾತ್ರ ಡಿಲೀಟ್ ಮಾಡಬೇಕು, ಅದರಿಂದ ಡಿಲೀಟ್ ಮಾಡಬಾರದು ಅಂತ. ಓವರ್ಫ್ಲೋ ಅಂತಂದ್ರೆ ಟಾಪ್ ಎಲಿಮೆಂಟ್ ವರ್ಗು ಮಾತ್ರ ಮಾಡಬೇಕು, ಅದಕ್ಕಿಂತ ಜಾಸ್ತಿ ಮಾಡಬಾರದು ಅಂತ. ಐಡಿಯಾ ಬಂತ? ನೋಡಿ ಮೆಮೊರಿ ರೆಪ್ರೆಸೆಂಟೇಷನ್ ಅಲ್ಲಿ 2 ಕಂಡೀಷನ್ಸ್ ಬರುತ್ತೆ ನಿಮ್ಗೆ. ಇಲ್ಲಿ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ಕಾನ್ಸಂಟ್ರೇಟ್ ಹಿಯರ್. ದ ಕಂಡೀಷನ್ ಟಾಪ್ ಇಸ್ ಈಕ್ವಲ್ ಟು MAX/STK. ಸಾರಿ ಸ್ಟೂಡೆಂಟ್ಸ್, ಮೇಕ್ ಇಟ್ ಆಸ್ MAS/STK ಅಂತ ಕರಿತೀವಿ. ನೀವೇನಾದ್ರೂ ಟಾಪ್ ಇಸ್ ಈಕ್ವಲ್ ಟು MAX/STK ಅಂತಂದ್ರೆ ಮ್ಯಾಕ್ಸಿಮಮ್ ಸ್ಟಾಕ್ ಅಂತ. ಟಾಪ್ ಮ್ಯಾಕ್ಸಿಮಮ್ ಸ್ಟಾಕ್ ಅಲ್ಲಿ ಇದ್ರೆ ದಟ್ ಇಂಡಿಕೇಟ್ಸ್ ದ ಸ್ಟಾಕ್ ಇಸ್ ಫುಲ್. ಸ್ಟಾಕ್ ಅನ್ನು ಏನಾಗಿದ್ದಾನೆ ಇಲ್ಲಿ, ಫುಲ್ ಆಗಿದ್ದಾನೆ ಅಂತ. ಆದ್ರೆ ನೀವು ನ್ಯೂ ಎಲಿಮೆಂಟ್ ಇನ್ಸರ್ಟ್ ಮಾಡೋದಕ್ಕೆ ಜಾಗ ಇಲ್ಲ. 10 ಎಲಿಮೆಂಟ್ಸ್ ಸೈಜ್ ಇತ್ತು, 10 ಎಲಿಮೆಂಟ್ಸ್ ಆಗೋದು, 11 ಎಲಿಮೆಂಟ್ ಆಗೋಲ್ಲ ಅಂತ. ದ ಕಂಡೀಷನ್ ಟಾಪ್ ಇಸ್ ಈಕ್ವಲ್ ಟು ನಲ್. ಅಕಸ್ಮಾತ್ ಟಾಪ್ ಒಳಗಡೆ ನಲ್ ಇದೆ ಅಂತಂದ್ರೆ indicates the stack is empty. Indicates the stack is empty. ಅಂದ್ರೆ ಸ್ಟಾಕ್ ಎಂಟಿ ಆಗಿದೆ, ಸ್ಟಾಕ್ ಒಳಗಡೆ ಎಲಿಮೆಂಟ್ಸ್ ಇಲ್ಲ ಅಂತ. ಇದನ್ನ ನಾವು ಕರೆಯುವಂತದ್ದು ಮೆಮೊರಿ ರೆಪ್ರೆಸೆಂಟೇಷನ್ ಆಫ್ ಸ್ಟಾಕ್ ಯೂಸಿಂಗ್ ಅರೇಸ್. ನಥಿಂಗ್ ಬಟ್ ರೆಪ್ರೆಸೆಂಟೇಷನ್ ಆಫ್ ಸ್ಟಾಕ್ ಯೂಸಿಂಗ್ ಅರೇಸ್. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈಗೇನ್ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನೋಡಿ, ಎಕ್ಸಾಮ್ಗೆ ಬಹಳ ಇಂಪಾರ್ಟೆಂಟ್. ಚೆನ್ನಾಗಿ ಕೇಳಿ ಸ್ಟೂಡೆಂಟ್ಸ್. Stack can be represented using one dimensional array. One dimensional array ಯೂಸ್ ಮಾಡಿಕೊಂಡು ನಾವು ಸ್ಟಾಕ್ ನ ರೆಪ್ರೆಸೆಂಟ್ ಮಾಡಬಹುದು. The items into the stack are stored in a sequential order from the first location of the memory block. ಸ್ಟೋರ್ ಆಗೋದು ಹೆಂಗೆ ಅಂತಂದ್ರೆ ಫಸ್ಟ್ ಲೊಕೇಶನ್ ಆಫ್ ಮೆಮೊರಿ ಇಂದ ಸ್ಟಾರ್ಟ್ ಆಗುತ್ತೆ ಅಂತ. A pointer top contains the location of the top element. ಟಾಪ್ ಒಳಗಡೆ ಏನಿರುತ್ತೆ, ಟಾಪ್ ಎಲಿಮೆಂಟ್ ಮಾತ್ರ ಇರುತ್ತೆ ಲೊಕೇಶನ್. A variable MAX/STK contains the maximum number of elements that can be stored in the stack. ಮ್ಯಾಕ್ಸಿಮಮ್ ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟು ಅನ್ನೋದು ಹೆಂಗ್ ಗೊತ್ತಾಗುತ್ತೆ ಅಂತಂದ್ರೆ MAX/STK ಇಂದ ಗೊತ್ತಾಗುತ್ತೆ. ನೋಡಿ, ಇಫ್ ಯು ಟ್ರೈ ಟು ಆಡ್ ನ್ಯೂ ಎಲಿಮೆಂಟ್ ಬಿಯಾಂಡ್ ದ ಮ್ಯಾಕ್ಸಿಮಮ್ ಸೈಜ್, ವಿ ವಿಲ್ ಗೆಟ್ ಎ ಸ್ಟಾಕ್ ಓವರ್ಫ್ಲೋ ಕಂಡೀಷನ್. ನೀವು ಮ್ಯಾಕ್ಸಿಮಮ್ ಸೈಜ್ ಗಿಂತ ಜಾಸ್ತಿ ಸ್ಟೋರ್ ಮಾಡೋದಕ್ಕೆ ಹೋದ್ರೆ ನಿಮ್ಗೆ ಓವರ್ಫ್ಲೋ ಕಂಡೀಷನ್ ಬರುತ್ತೆ. ಸಿಮಿಲರ್ಲಿ, ಯು ಕೆನಾಟ್ ರಿಮೂವ್ ಎಲಿಮೆಂಟ್ಸ್ ಬಿಯಾಂಡ್ ದ ಬೇಸ್ ಆಫ್ ದ ಸ್ಟಾಕ್. ಇಫ್ ಸಚ್ ಇಸ್ ದ ಕೇಸ್, we will reach a stack underflow condition. ಸೊ ಹಾಗೆ ನೀವು ರಿಮೂವ್ ಮಾಡುವಾಗ ಬೇಸ್ ವರ್ಗು ಮಾತ್ರ ಮಾಡಬಹುದು, ಅದಕ್ಕಿಂತ ರಿಮೂವ್ ಮಾಡಕ್ ಹೋದ್ರೆ ನಿಮ್ಗೆ ಮತ್ತೆ ಅಂಡರ್ಫ್ಲೋ ಕಂಡೀಷನ್ ಬರುತ್ತೆ. 2 ಕಂಡೀಷನ್ ಹೇಗಿರುತ್ತೆ ಅಂತ ತೋರಿಸಿದೆ ನೋಡಿ ಸ್ಟೂಡೆಂಟ್ಸ್. ದ ಕಂಡೀಷನ್ ಟಾಪ್ ಇಸ್ ಈಕ್ವಲ್ ಟು MAS/STK which stands for maximum stack students indicates that the stack is full. The condition top is equal to null indicates the stack is empty. ಟಾಪ್ ಒಳಗಡೆ ನಲ್ ಅಂತಂದ್ರೆ ನಿಮ್ಗೆ ಗೊತ್ತು, ನಲ್ ಅಂತಂದ್ರೆ ಏನು ಇಲ್ಲ ಅಂತ. ಟಾಪ್ ಒಳಗಡೆ ನಲ್ ಬಂದಿದೆ ಅಂತಂದ್ರೆ ಅರ್ಥ ಏನು, ದ ಸ್ಟಾಕ್ ಈಸ್ ಎಂಟಿ ಅಂತ. ಐಡಿಯಾ ಬಂತ ಸ್ಟೂಡೆಂಟ್ಸ್? ಟೇಕ್ ಡೌನ್ ದ ನೆಕ್ಸ್ಟ್ ಒನ್. ಸೊ ಆಪರೇಷನ್ಸ್ ಆನ್ ಸ್ಟಾಕ್. ಸಿ ಸ್ಟೂಡೆಂಟ್ಸ್, ಒನ್ ಡೈಮೆನ್ಷನಲ್ ಅರೇ ಆಪರೇಷನ್ಸ್ ನೋಡಿದೀವಿ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಕನ್ಫ್ಯೂಷನ್ ಆಗ್ಬೇಡಿ. ಟ್ರಾವರ್ಸಿಂಗು, ಇನ್ಸರ್ಟಿಂಗು, ಡಿಲೀಟಿಂಗು, ಸರ್ಚಿಂಗು, ಸಾರ್ಟಿಂಗು, ಮರ್ಜಿಂಗ್. ಐಡಿಯಾ ಬಂತಾ? ನಥಿಂಗ್ ಬಟ್ ಸರ್ಚ್, ಸಾರ್ಟ್, ಮರ್ಜ್, ಇನ್ಸರ್ಟ್, ಡಿಲೀಟ್, ಟ್ರಾವರ್ಸಿಂಗ್. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. 2 ಡೈಮೆನ್ಷನಲ್ ಅರೇಯಲ್ಲಿ ಸಮ್ ಆಪರೇಷನ್ಸ್ ಇಲ್ಲ. ಚಾಪ್ಟರ್ ಕ್ಲಾರಿಟಿ ಆಗಿರ್ಬೇಕು. ನಾವೀಗ ಇರೋದು ಎಲ್ಲಿ ಸರ್ ಅಂತಂದ್ರೆ ಆಪರೇಷನ್ಸ್ ಆನ್ ಸ್ಟ್ಯಾಕ್ ಅಲ್ಲಿ ಇದೀವಿ. ಅಲ್ಲಿ ಸ್ಟ್ಯಾಕ್ ಅಲ್ಲಿ ಆಪರೇಷನ್ಸ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಪ್ರಿಮಿಟಿವ್ ಡೇಟಾ ಸ್ಟ್ರಕ್ಚರ್ಸ್ ಅಲ್ಲಿ ಆಪರೇಷನ್ಸ್ ಬರುತ್ತೆ, ನೆನ್ಪಿಟ್ಕೊಳ್ಳಿ. ನಿಮ್ಮ ರಫ್ ನೋಟ್ ಬುಕ್ ನ ಒಂದ್ಸತಿ ರೊಟೇಟ್ ಮಾಡಿ, ಇಲ್ಲ ಹಳೆ ವಿಡಿಯೋಗಳನ್ನ ಒಂದ್ಸತಿ ನೋಡಿ, ಇದ್ರ ಬಗ್ಗೆ ಐಡಿಯಾ ಬರುತ್ತೆ. ಬನ್ನಿ ಸ್ಟೂಡೆಂಟ್ಸ್, ಕಲ್ತ್ಕೊಂಡು ಹೋಗೋಣ ಆಪರೇಷನ್ಸ್ ಆನ್ ಸ್ಟ್ಯಾಕ್. ಸ್ಟ್ಯಾಕ್ ಮೇಲೆ ಏನೆಲ್ಲ ಆಪರೇಷನ್ಸ್ ಮಾಡಬಹುದು ಅಂತ. ಐ ಹೋಪ್ ಎಲ್ರಿಗೂ ಮೈಂಡ್ ಫ್ರೆಶ್ ಇದೆ ಅನ್ಸುತ್ತೆ.
ನಿದ್ದೆ ಕಣ್ಣಲ್ಲಿ ನೋಡಬಾರ್ದು, ಸುಮ್ನೆ ಕ್ಲಾಸ್ ಕೇಳಬಾರ್ದು, ನಿಮ್ಗೆ ಇಂಟ್ರೆಸ್ಟ್ ಇರಬೇಕು. ಐ ಹೋಪ್ ಎಲ್ರಿಗೂ ಇಂಟ್ರೆಸ್ಟ್ ಇದೆ ಅನ್ಸುತ್ತೆ. ಇದೆಯಾ? ನೀವ್ ಯಾವಾಗ ತಾನೇ ನಿಜ ಹೇಳ್ತೀರಾ ಬಿಡಿ ಅಲ್ವಾ? ಜಾಸ್ತಿ ನೀವು ಸುಳ್ಳು ಹೇಳೋದು ಯಾರಿಗೆ ಅಂತಂದ್ರೆ ಟೀಚರ್ಗಳಿಗೆ ಅನ್ಸುತ್ತೆ. ಜಸ್ಟ್ ಜೋಕ್ ಮಾಡಿದೆ ಸ್ಟೂಡೆಂಟ್ಸ್. ಅಬ್ಸರ್ವ್ ಮಾಡಿ. Operations on stack. The point number 1, stack students. Point number 2, push item. Point number 3, pop. Point number 4, peak. Point number 5 is empty. Point number 6, size. ನಾವು ಇಷ್ಟು ಆಪರೇಷನ್ಸ್ ನ ಮೇಜರ್ ಆಗಿ ಮಾಡಬಹುದು ಸ್ಟೂಡೆಂಟ್ಸ್. ಒನ್ ಇಸ್ ಕಾಲ್ಡ್ ಸ್ಟ್ಯಾಕ್, ಅನದರ್ ಒನ್ ಇಸ್ ಕಾಲ್ಡ್ ಪುಷ್, ಅನದರ್ ಒನ್ ಇಸ್ ಕಾಲ್ಡ್ ಪಾಪ್, ಅನದರ್ ಒನ್ ಇಸ್ ಕಾಲ್ಡ್ ಪೀಕ್, ಈಸ್ ಎಂಟಿ, ಸೈಜ್. ಬನ್ನಿ ಸ್ಟೂಡೆಂಟ್ಸ್, 6 ಆಪರೇಷನ್ಸ್ ಏನೇನು ಅದರ ಎಕ್ಸ್ಪ್ಲನೇಷನ್ ನೋಡೋಣ. ಸ್ಟ್ಯಾಕ್ ಸ್ಟೂಡೆಂಟ್ಸ್, ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ ಇಟ್ ಕ್ರಿಯೇಟ್ಸ್ ಎ ನ್ಯೂ ಸ್ಟ್ಯಾಕ್ ದಟ್ ಈಸ್ ಎಂಟಿ. ಸೊ ಹೊಸ ಸ್ಟ್ಯಾಕ್ ನ ಕ್ರಿಯೇಟ್ ಮಾಡಿ ಕೊಡ್ತಾನೆ. ಆ ಹೊಸ ಸ್ಟ್ಯಾಕ್ ಏನಾಗಿರುತ್ತೆ? ಎಂಟಿ ಆಗಿರುತ್ತೆ. ಇಟ್ ನೀಡ್ಸ್ ನೋ ಪ್ಯಾರಾಮೀಟರ್ ಅಂಡ್ ರಿಟರ್ನ್ ಅನ್ ಎಂಟಿ ಸ್ಟ್ಯಾಕ್. ಇವನಿಗೆ ಪ್ಯಾರಾಮೀಟರ್ ಬೇಕಾಗಿಲ್ಲ, ಜೊತೆಗೆ ಇವನು ಎಂಟಿ ಸ್ಟ್ಯಾಕ್ ಸೈಜ್ ನ ಕೂಡ ರಿಟರ್ನ್ ಮಾಡಿ ಕೊಡ್ತಾನೆ. ಪುಷ್ ಸ್ಟೂಡೆಂಟ್ಸ್, ಪುಷ್ ಹತ್ರ ನಾನು ಹೇಳಿದೀನಿ ಇನ್ಸರ್ಟ್ ಅಂತ, ಪಾಪ್ ಅಂತಂದ್ರೆ ಹೇಳಿದೀನಿ ಡಿಲೀಟ್ ಅಂತ. ಮೈಂಡ್ ಈಗಲೇ ಬಂದ್ಬಿಡ್ಲಿ ಸ್ಟೂಡೆಂಟ್ಸ್. ಪುಷ್ ಅಂತಂದ್ರೆ ಇನ್ಸರ್ಟ್, ಪಾಪ್ ಅಂತಂದ್ರೆ ಡಿಲೀಟ್ ಅಂತ ಹೇಳಿ. ಬನ್ನಿ ಸ್ಟೂಡೆಂಟ್ಸ್, ಪುಷ್ ಆಪರೇಷನ್ ಹೇಗೆ ಅಂತ ನೋಡೋಣ. ಇಟ್ ಆಡ್ಸ್ ಎ ನ್ಯೂ ಐಟಮ್ ಟು ದ ಟಾಪ್ ಆಫ್ ದಿ ಸ್ಟ್ಯಾಕ್. ಸೊ ಪುಷಿಂಗ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ನ್ಯೂ ಐಟಮ್ ನಥಿಂಗ್ ಬಟ್ ಎಲಿಮೆಂಟ್ ನ ಟಾಪ್ ಆಫ್ ದಿ ಸ್ಟ್ಯಾಕ್ ಗೆ ನಾವು ಇನ್ಸರ್ಟ್ ಮಾಡ್ತೀವಿ. ಪುಷ್ ಐಟಮ್ ಈಸ್ ಯೂಸ್ಡ್ ಟು ಆಡ್ ನ್ಯೂ ಎಲಿಮೆಂಟ್ ಟು ದ ಟಾಪ್ ಆಫ್ ದಿ ಸ್ಟ್ಯಾಕ್. ಪಾಪ್ ಬನ್ನಿ ಸ್ಟೂಡೆಂಟ್ಸ್, ಅವನು ಹೆಂಗೆ ಇನ್ಸರ್ಟ್ ಮಾಡ್ತಾನೆ, ಅವ್ನು ಡಿಲೀಟ್ ಮಾಡ್ತಾನೆ ನೋಡಿ. ಇಟ್ ರಿಮೂವ್ಸ್ ದ ಟಾಪ್ ಐಟಮ್ ಫ್ರಮ್ ದ ಸ್ಟ್ಯಾಕ್. ರಿಮೂವ್ಸ್ ಅಂದ್ರು ಒಂದೇ, ಡಿಲೀಟ್ ಅಂದ್ರು ಒಂದೇ. ಇಟ್ ರಿಮೂವ್ಸ್ ದ ಟಾಪ್ ಐಟಮ್ ಫ್ರಮ್ ದ ಸ್ಟ್ಯಾಕ್. ಅಲ್ಲಿಗೆ ಪುಷ್ ಆಪರೇಷನ್ ಅಂತಂದ್ರೆ ಇನ್ಸರ್ಟ್ ಮಾಡ್ತೀವಿ, ಪಾಪ್ ಆಪರೇಷನ್ ಅಂತಂದ್ರೆ ಡಿಲೀಟ್ ಮಾಡ್ತೀವಿ, ನೆನ್ಪಿಟ್ಕೊಳ್ಳಿ. ವಿಚ್ ಇಸ್ ದ ನೆಕ್ಸ್ಟ್ ಒನ್, ದಟ್ ಈಸ್ ಕಾಲ್ಡ್ ಪೀಕ್ ಸ್ಟೂಡೆಂಟ್ಸ್. ಪೀಕ್ ಅಂತಂದ್ರೆ ಏನು? ಪೀಕ್ ಅಂದಿದ ತಕ್ಷಣ ನಾವೇನ್ ಮಾಡ್ತೀವಿ, ಕೊನೆ ಸ್ಟೇಜ್ ನ ಪೀಕ್ ಅಂತ ಕರಿತೀವಿ ನೋಡಿ. ಇಟ್ ರಿಟರ್ನ್ಸ್ ದ ಟಾಪ್ ಐಟಮ್ ಫ್ರಮ್ ದ ಸ್ಟ್ಯಾಕ್ ಬಟ್ ಡಸ್ ನಾಟ್ ರಿಮೂವ್ ಇಟ್. ಸೊ ಇವನೇನ್ ಮಾಡ್ತಾನೆ, ಟಾಪ್ ಐಟಮ್ ಆಫ್ ದ ಸ್ಟ್ಯಾಕ್, ಲಾಸ್ಟ್ ಅಲ್ಲಿ ಯಾರು ಇನ್ಸರ್ಟ್ ಆಗಿರ್ತಾನೆ, ಟಾಪ್ ಎಲಿಮೆಂಟ್ ಅಂತ ಏನ್ ಕರಿತೀವಿ ಅವನನ್ನ ರಿಟರ್ನ್ ಮಾಡಿ ಕೊಡ್ತಾನೆ ಪೀಕ್. ಬಟ್ ಅವನ್ನ ರಿಮೂವ್ ಮಾಡಲ್ಲ ಇವನು. ಅದನ್ನೇ ನಾವು ಕರೆಯೋದು ಪೀಕ್ ಆಪರೇಷನ್ ಅಂತ. ಸರ್ ಪೀಕ್ ಆಪರೇಷನ್ ಇಂದ ಅಡ್ವಾಂಟೇಜ್ ಏನು? ಇಟ್ ರಿಟರ್ನ್ಸ್ ದ ಟಾಪ್ ಎಲಿಮೆಂಟ್ ಫ್ರಮ್ ದ ಸ್ಟ್ಯಾಕ್ ಸ್ಟೂಡೆಂಟ್ಸ್. ವಿಚ್ ಇಸ್ ದ ನೆಕ್ಸ್ಟ್ ಒನ್, ಈಸ್ ಎಂಟಿ. ಹೆಸರಲ್ಲೇ ಇದೆ ಈಸ್ ಎಂಟಿ ಅಂತ. ಏನ್ ಸರ್ ಈಸ್ ಎಂಟಿ ಅಂತಂದ್ರೆ, ಇಟ್ ಟೆಸ್ಟ್ ವೆದರ್ ದ ಸ್ಟ್ಯಾಕ್ ಈಸ್ ಎಂಟಿ. ಅಂದ್ರೆ ಒಂದು ಸ್ಟ್ಯಾಕ್ ಎಂಟಿ ಇದೆಯಾ ಇಲ್ವಾ ಅಂತ ಹೇಳಿ ಇದರಿಂದ ಗೊತ್ತಾಗುತ್ತೆ ಸ್ಟೂಡೆಂಟ್ಸ್, ಈಸ್ ಎಂಟಿ ಅಂತ ಹೇಳಿ. ಅಂದ್ರೆ ಸ್ಟ್ಯಾಕ್ ಎಂಟಿ ಆಗಿದೆಯಾ ಇಲ್ವಾ ಅನ್ನೋದು ನಮ್ಗೆ ಎಲ್ಲಿಂದ ಗೊತ್ತಾಗುತ್ತೆ? ಈಸ್ ಎಂಟಿ ಅನ್ನೋ ಆಪರೇಷನ್ ಇಂದ ಗೊತ್ತಾಗುತ್ತೆ. ಸೈಜ್ ಸ್ಟೂಡೆಂಟ್ಸ್, ನೇಮ್ ಅಲ್ಲೇ ಇದೆ ನೋಡಿ, ಎಲ್ಲ ಎಕ್ಸ್ಪ್ಲನೇಷನ್ ನೇಮ್ ಅಲ್ಲೇ ಇದೆ. ಏನಿದು? ಇಟ್ ರಿಟರ್ನ್ಸ್ ದ ನಂಬರ್ ಆಫ್ ಐಟಮ್ಸ್ ಆಫ್ ದ ಸ್ಟ್ಯಾಕ್, ಅಂದ್ರೆ ಟೋಟಲ್ ಸೈಜ್ ಅಂತ ಹೇಳಿ. ಈ ಸ್ಟ್ಯಾಕ್ ಒಳಗಡೆ ಎಷ್ಟು ಎಲಿಮೆಂಟ್ಸ್ ಸ್ಟೋರ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಸೈಜ್ ಇಂದ ತಿಳ್ಕೋಬಹುದು. 5 ಮಾರ್ಕ್ ಕ್ವಶನ್ ಸ್ಟೂಡೆಂಟ್ಸ್, 3 ಮಾರ್ಕ್ಸ್ ಕೊಡೋ ಚಾನ್ಸಸ್ ಇರುತ್ತೆ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಆಪರೇಷನ್ಸ್ ಆನ್ ಸ್ಟ್ಯಾಕ್. There are 6 operations we can perform on the stack. 1, stack. 2, push. 3, pop. 4, peak. 5, is empty. 6, size. So stack ಅಂದಿದ ತಕ್ಷಣ ಏನಕ್ಕೆ ಯೂಸ್ ಆಗುತ್ತೆ? It creates a new stack that is empty. It needs no parameter and returns an empty stack. Push students, it adds a new item to the top of the stack. Pop ಅಂದಿದ ತಕ್ಷಣ it removes the top item from the stack. Peak, it returns the top item from the stack but does not remove it. Is empty, it tests whether the stack is empty. Size, it returns the number of items on the stack. ಇದನ್ನ ನಾವು ಕರೆಯೋದು ಆಪರೇಷನ್ಸ್ ಆನ್ ಸ್ಟ್ಯಾಕ್ ಅಂತ ಹೇಳಿ. ಎಸ್ ಬನ್ನಿ ಸ್ಟೂಡೆಂಟ್ಸ್, ನೆಕ್ಸ್ಟ್ ನಮ್ಮ ಒಂದು ಕಾನ್ಸೆಪ್ಟ್ ನ ಸ್ಟಡಿ ಮಾಡೋಣ, ವಿಚ್ ಇಸ್ ಕಾಲ್ಡ್ ಪುಷ್ ಆಪರೇಷನ್. ಯಾವ್ದಿದು ಪುಷ್ ಆಪರೇಷನ್ ಸ್ಟೂಡೆಂಟ್ಸ್? ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸ್ಟ್ಯಾಕ್ ಅಲ್ಲಿ ನಮ್ಗೆ 2 ಅಲ್ಗಾರಿದಮ್ಸ್ ತುಂಬಾ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಯಾವ್ಯಾವ್ದು ಸರ್ 2 ಅಲ್ಗಾರಿದಮ್ಸ್?
ಒಂದು ಪುಷ್ ಆಪರೇಷನ್ ಅಂತ ಕರಿತೀವಿ, ಇನ್ನೊಂದನ್ನ ಪಾಪ್ ಆಪರೇಷನ್ ಅಂತ ಕರಿತೀವಿ. ಪುಷ್ ಆಪರೇಷನ್ ಅಲ್ಗಾರಿದಮ್ ಕೂಡ ಇಂಪಾರ್ಟೆಂಟ್, ಪಾಪ್ ಆಪರೇಷನ್ ಅಲ್ಗಾರಿದಮ್ ಕೂಡ ತುಂಬಾ ಇಂಪಾರ್ಟೆಂಟ್. ಅಬ್ಸರ್ವ್ ಹಿಯರ್ ಸ್ಟೂಡೆಂಟ್ಸ್, ಪುಷ್ ಆಪರೇಷನ್ ಆಲ್ರೆಡಿ ಗೊತ್ತಿದೆ. ಇನ್ಸರ್ಟ್ the process of adding one element or item to the stack is represented by an operation called as the push operation. So push operation ಏನಕ್ಕೆ ಯೂಸ್ ಆಗುತ್ತೆ? It is used to add an element to the stack. ಒಂದು ಸ್ಟ್ಯಾಕ್ ಗೆ ಒಂದು ಎಲಿಮೆಂಟ್ ಆಡ್ ಆಗಬೇಕು ಅಂತಂದ್ರೆ ನಾವು ಪುಷ್ ಆಪರೇಷನ್ ನ ಯೂಸ್ ಮಾಡ್ತೀವಿ. The new element is added at the topmost position of the stack. ನೀವೆಲ್ಲಂದ್ರೆ ಅಲ್ಲಿಗೆ ಆಡ್ ಮಾಡಕ್ ಆಗಲ್ಲ ಸ್ಟೂಡೆಂಟ್ಸ್. ನೀವು ಆಡ್ ಮಾಡಬೇಕು ಅಂತಂದ್ರೆ ನಿಮ್ಮ ಸ್ಟ್ಯಾಕ್ ಒಳಗಡೆ ಟಾಪ್ ಎಲಿಮೆಂಟ್ ಗೆ ಮಾತ್ರ ಆಡ್ ಆಗ್ಬೇಕು. ಅದನ್ನ ನಾವು ಕರೆಯುವಂತದ್ದು ಪುಷ್ ಆಪರೇಷನ್ ಅಂತ. ಐ ಹೋಪ್ ಎಲ್ರಿಗೂ ಅರ್ಥ ಆಗ್ತಿದೆ ಅನ್ಸುತ್ತೆ. ವಿ ಆರ್ ಇನ್ ದ ಕಾನ್ಸೆಪ್ಟ್ ಆಫ್ ಪುಷ್ ಆಪರೇಷನ್. It is used to add new element to the stack, students. It can be represented by an operation called push operation. The new element is added at the topmost position of the stack. Topmost position of the stack. Bunny students, very important, called algorithm. Push operation algorithm ಬಹಳ ಇಂಪಾರ್ಟೆಂಟ್. ಈ ಪುಷ್ ಆಪರೇಷನ್ ಎಷ್ಟು ಈಸಿ ಅಂತಾನು ಹೇಳ್ಬಿಡ್ತೀನಿ ನೋಡಿ. Which is called algorithm. See students, some details na bariri. Push, stack, top item. Stack ಅಂದಿದ ತಕ್ಷಣ array students. Array name ಇಲ್ಲಿ stack ಅಂತ ಹೇಳಿ with n elements. N stands for number of elements. Top is the pointer to the top of the element. Top ಅಂದಿದ ತಕ್ಷಣ top of the element ಅಂತ ಹೇಳ್ತೀವಿ. Item is nothing but item to be inserted ಅಂತ ಹೇಳ್ತೀವಿ. ಐಟಮ್ ಅಂತಂದ್ರೆ ಏನು? ಐಟಮ್ ಟು ಬಿ ಇನ್ಸರ್ಟೆಡ್ ಅಂತ ಹೇಳ್ತೀವಿ. ಎಸ್, ಬನ್ನಿ ಸ್ಟೂಡೆಂಟ್ಸ್ ಅಲ್ಗಾರಿದಮ್ ನೋಡೋಣ. ನೋಡಿ, ಇರೋದು 4 ಸ್ಟೆಪ್ಸ್. ಅಬ್ಸರ್ವ್ ದ ಸ್ಕ್ರೀನ್, ನೀಟಾಗಿ ಅಬ್ಸರ್ವ್ ಮಾಡಿ. ಇರೋದೇ 4 ಸ್ಟೆಪ್ಸ್ ಸ್ಟೂಡೆಂಟ್ಸ್. ಈ 4 ಸ್ಟೆಪ್ಸ್ ನ ನೀವು ಕರೆಕ್ಟ್ ಆಗಿ ಬರೆದ್ರೆ ಒಂದೊಂದ್ಸತಿ 5 ಮಾರ್ಕ್ಸ್ಗೂ ಕೊಡ್ತಾರೆ, 3 ಮಾರ್ಕ್ಸ್ಗೂ ಕೊಡ್ತಾರೆ. ನೀಟಾಗಿ ಅಬ್ಸರ್ವ್ ಮಾಡಿ. ಏನು ಸಾರ್, ಹೇಗೆ ಸ್ಟ್ಯಾಕ್ ವರ್ಕ್ ಆಗುತ್ತೆ ನೋಡಿ ಸ್ಟೂಡೆಂಟ್ಸ್. ಇಫ್ ಟಾಪ್ ಇಸ್ ಈಕ್ವಲ್ ಟು n-1, ಟಾಪ್ ಒಳಗಡೆ n-1 ಅಂತಂದ್ರೆ ಲಾಸ್ಟ್ ಎಲಿಮೆಂಟ್ ಏನಾದ್ರು ನಾವು ರೀಚ್ ಆಗ್ಬಿಟ್ಟಿದ್ರೆ, ಪುಷ್ ಅಂದ್ರೆ ಇನ್ಸರ್ಟ್ ಮಾಡ್ಬೇಕು, ಕರೆಕ್ಟಾ? ಇಲ್ಲಿ n-1 ಆಲ್ರೆಡಿ ಟಾಪ್ ಇದ್ರೆ ನಾವು ಇನ್ಸರ್ಟ್ ಮಾಡಕ್ ಆಗಲ್ಲ ಅಂತ. ಅದಕ್ಕೆ ಏನಂತ ಕೊಡ್ಬೇಕು? ಪ್ರಿಂಟ್ ಸ್ಟ್ಯಾಕ್ ಈಸ್ ಫುಲ್ ಆರ್ ಓವರ್ಫ್ಲೋ. ಸ್ಟ್ಯಾಕ್ ಈಸ್ ಫುಲ್ ಆರ್ ಓವರ್ಫ್ಲೋ. ಸ್ಟ್ಯಾಕ್ ಅನ್ನೋನು ಏನಾಗ್ಬಿಟ್ಟಿದ್ದಾನೆ? ಫುಲ್ ಆಗ್ಬಿಟ್ಟಿದ್ದಾನೆ ಅಂತ, ನಾವು ಇನ್ಸರ್ಟ್ ಮಾಡಕ್ ಆಗೋಲ್ಲ ಅಂತ. ದ ನೆಕ್ಸ್ಟ್ ಒನ್ ಇಸ್ ಕಾಲ್ಡ್ ಎಕ್ಸಿಟ್. ಅಂದ್ರೆ ಇಫ್ ಕಂಡೀಷನ್ ಇಂದ ನಾವಿಲ್ಲಿ ಎಕ್ಸಿಕ್ಯೂಟ್ ಆಗ್ತಾ ಇದೀವಿ. ಅಂದ್ರೆ ಟಾಪ್ ಏನಾದ್ರು n-1 ಹತ್ರ ಇದೆ ಅಂತಂದ್ರೆ, ಸ್ಟ್ಯಾಕ್ ಫುಲ್ ಆಗಿದೆ ಅಂತಂದ್ರೆ, ವಿ ಕೆನಾಟ್ ಇನ್ಸರ್ಟ್ ನ್ಯೂ ಎಲಿಮೆಂಟ್ ಅಂತ. ನ್ಯೂ ಎಲಿಮೆಂಟ್ ಇಲ್ಲಿ ಇನ್ಸರ್ಟ್ ಮಾಡಕ್ ಆಗೋಲ್ಲ ಅಂತ. ನೋಡಿ ಸ್ಟೂಡೆಂಟ್ಸ್, ಎಂಡ್ ಇಫ್ ಅನ್ನೋನು ಏನಾಗ್ತಿದ್ದಾನೆ ಇಲ್ಲಿ? ಎಂಡ್ ಆಗ್ತಾ ಇದ್ದಾನೆ. ಸಿ ಸ್ಟೂಡೆಂಟ್ಸ್, ಟಾಪ್ ಇಸ್ ಈಕ್ವಲ್ ಟು ಟಾಪ್ ಪ್ಲಸ್ 1. ಅಕಸ್ಮಾತ್ ಇಲ್ಲಿ ಇಫ್ ಕಂಡೀಷನ್ ಫೇಲ್ಯೂರ್ ಆಗಿದ್ದಾನೆ ಅಂತಂದ್ರೆ, ಟಾಪ್ ಇಸ್ ಈಕ್ವಲ್ ಟು ಟಾಪ್ ಪ್ಲಸ್ 1 ಅಂತ ಕರಿತೀವಿ. ಟಾಪ್ ಪ್ಲಸ್ 1 ಅಂದಿದ ತಕ್ಷಣ ಟಾಪ್ ಸೈಜ್ ಏನಾಗುತ್ತೆ? 1 ಇನ್ಕ್ರೀಸ್ ಆಗುತ್ತೆ ಸ್ಟೂಡೆಂಟ್ಸ್. 1 ಇನ್ಕ್ರೀಸ್ ಅಂದಿದ ತಕ್ಷಣ ಖಾಲಿ ಪ್ಲೇಸ್ ಸಿಗುತ್ತೆ. ನೋಡಿ, ದಿಸ್ ಇಸ್ ಕಾಲ್ಡ್ ಐಟಮ್, ನ್ಯೂ ಎಲಿಮೆಂಟ್ ಅಂತ ತಿಳ್ಕೊಳ್ಳಿ. ಎಲ್ಲಿಗೆ ಹೋಗುತ್ತೆ? ಸ್ಟ್ಯಾಕ್ ಆಫ್ ಟಾಪ್ ಹೋಗುತ್ತೆ. ನೀವು ಡಯಾಗ್ರಾಮ್ ಇಮ್ಯಾಜಿನೇಷನ್ ಮಾಡ್ಕೋಬೇಕು. ಈ ಅಲ್ಗಾರಿದಮ್ ಬಂದಿದ ತಕ್ಷಣ ಡಯಾಗ್ರಾಮ್ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ನಾವು ಬಾಕ್ಸ್ಗಳು ಇಟ್ಟಿದ್ವಿ. ನಾನು ಹೇಳ್ತಾ 0, 1, 2, 3 ಅಂತ ತಿಳ್ಕೊಳ್ಳಿ. ಅಕಸ್ಮಾತ್ 4th ಎಲಿಮೆಂಟ್ ಇನ್ಸರ್ಟ್ ಆಗ್ಬಿಟ್ಟಿದ್ರೆ ಇವನ್ ರನ್ ಆಗ್ತಾನೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಏನಂತ? ಟಾಪ್ ಇಸ್ ಈಕ್ವಲ್ ಟು n-1. ಇನ್ ಪ್ಲೇಸ್ ಇಲ್ಲ ಅಂತಂದ್ರೆ ಏನಂತ ಕೊಡ್ಬೇಕು ನಾವು? ಸ್ಟ್ಯಾಕ್ ಇಸ್ ಫುಲ್ ಅಂತ ಕೊಡ್ತೀವಿ. ಅಲ್ಲಿಂದ ಎಕ್ಸಿಟ್ ಆಗ್ತೀವಿ, ಆಚೆ ಬಂದ್ಬಿಡ್ತೀವಿ, ಅಷ್ಟೇ ಸ್ಟ್ಯಾಕ್. ಬಟ್ ಪ್ಲೇಸ್ ಇತ್ತು, ಇನ್ನೂ ಒಂದು ಖಾಲಿ ಬಾಕ್ಸ್ ಇದೆ ಅಂತಂದ್ರೆ ಟಾಪ್ ಇಸ್ ಈಕ್ವಲ್ ಟು ಟಾಪ್ ಪ್ಲಸ್ 1. ಟಾಪ್ ನ ಒಂದನ್ನ ರೈಸ್ ಮಾಡ್ಕೊಳ್ಳಿ. ಸ್ಟ್ಯಾಕ್ ಇಸ್ ಈಕ್ವಲ್ ಟು ಸ್ಟ್ಯಾಕ್ ಆಫ್ ಟಾಪ್ ಇಸ್ ಈಕ್ವಲ್ ಟು ಐಟಮ್. ನಿಮ್ಮ ಹೊಸ ಐಟಮ್ ನ ಎಲಿಮೆಂಟ್ ನ ಸ್ಟ್ಯಾಕ್ ಆಫ್ ಟಾಪ್ ಒಳಗಡೆ ಹಾಕೊಳ್ಳಿ. ಆವಾಗ ನಿಮ್ಗೆ ಏನಾಗುತ್ತೆ? ಹೊಸ ಎಲಿಮೆಂಟ್ ಇನ್ಸರ್ಟ್ ಆಗುತ್ತೆ. ಸ್ಟೆಪ್ ನಂಬರ್ 4 ರಿಟರ್ನ್. ಸ್ಟೂಡೆಂಟ್ಸ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇರೋದೇ 4 ಸ್ಟೆಪ್, ಒಂದು ರಿಟರ್ನ್ ಇದೆ. ಇನ್ನು ನೀವು 3 ಸ್ಟೆಪ್ಸ್ ನ ನೆನಪಲ್ಲಿ ಇಟ್ಕೊಂಡ್ರೆ ಸಾಕು ಸ್ಟೂಡೆಂಟ್ಸ್. ಎಷ್ಟು? 3 ಸ್ಟೆಪ್ಸ್ ನ ನೆನಪಲ್ಲಿ ಇಟ್ಕೊಂಡ್ರೆ ಸಾಕು. ಐಡಿಯಾ ಬಂತ? again I am explaining. If top is equal to n-1, print stack is full. Exit. And if top is equal to top plus 1, stack of top is equal to item, return. So this is about your push operation. ಇದನ್ನ ನಾವು ಕರೆಯುವಂತದ್ದು push operation ಅಂತ ಕರಿತೀವಿ. And very important algorithm ಸ್ಟೂಡೆಂಟ್ಸ್.
ಸೊ ನಾವು ಇದುವರೆಗೂ 6 ಅಲ್ಗಾರಿದಮ್ ನ ಕಂಪ್ಲೀಟ್ ಮಾಡಿದ್ವಿ. ಯಾವ್ಯಾವ್ದು ಹೇಳಿ ನೋಡೋಣ 6 ಅಲ್ಗಾರಿದಮ್. ನಿಮ್ಮ ಬ್ರೈನ್ ಸಿಕ್ಕಾಪಟ್ಟೆ ಶಾರ್ಪ್ ಬಿಡಿ ಸರ್, ಸುಮ್ನಿರಿ ಸರ್, ನಮಗೆ ಇವಾಗ ಮಾಡಿರೋದೇ ಸಾಯಂಕಾಲಕ್ಕೆ ಮರ್ತೋಗಿರ್ತೀವಿ, ನೀವು 6 ಅಲ್ಗಾರಿದಮ್ ಯಾವ್ದು ಅಂತ ಕೇಳ್ತಾ ಇದ್ದೀರಾ ಅಂತ. ನಿಜನಾ? ಎಲ್ಲ ನೆನಪಿದೆಯಾ? ಎಸ್, ಸ್ಟಾರ್ಟ್ ಮಾಡಿ ಸ್ಟೂಡೆಂಟ್ಸ್. ಯಾವುದು? ಟ್ರಾವರ್ಸಿಂಗ್, ಇನ್ಸರ್ಟ್, ಡಿಲೀಟ್, ಲೀನಿಯರ್ ಸರ್ಚ್, ಬೈನರಿ ಸರ್ಚ್, ಇನ್ಸರ್ಷನ್, ಸಾರ್ಟ್. 6 ಅಲ್ಗಾರಿದಮ್ ನ ಕಂಪ್ಲೀಟ್ ಮಾಡಿದ್ವಿ. ದಿಸ್ ಇಸ್ 7th ಒನ್ ಸ್ಟೂಡೆಂಟ್ಸ್. ಯಾವ್ದಿದು? ಪುಷ್ ಅಲ್ಗಾರಿದಮ್. ಎಸ್, ಬನ್ನಿ ಸ್ಟೂಡೆಂಟ್ಸ್. ವಿಚ್ ಇಸ್ ಕಾಲ್ಡ್ ದ ನೆಕ್ಸ್ಟ್ ಒನ್ ಪಾಪ್ ಆಪರೇಷನ್. ಅವನು ಇನ್ಸರ್ಟ್ ಗೆ ಯೂಸ್ ಆಗ್ತಾನೆ, ಇವನು ಡಿಲೀಷನ್ ಗೆ ಯೂಸ್ ಆಗ್ತಾನೆ. ಹೇಗೆ ಡಿಲೀಟ್ ಮಾಡೋದು? ಪಾಪ್ ಆಪರೇಷನ್. ನೋಡ್ಕೊಳ್ಳಿ, ದ ಪ್ರೊಸೆಸ್ ಆಫ್ deleting one element or item from the stack is represented by an operation called the pop operation. Andre deleting one element or top of the stack element is known as pop. Push operation ಏನಕ್ಕೆ ಯೂಸ್ ಆಗುತ್ತೆ? ಇನ್ಸರ್ಟ್ ಗೆ ಯೂಸ್ ಆಗುತ್ತೆ. ಪಾಪ್ ಆಪರೇಷನ್ ಏನಕ್ಕೆ ಯೂಸ್ ಆಗುತ್ತೆ? ಡಿಲೀಟ್ ಗೆ ಯೂಸ್ ಆಗುತ್ತೆ. ಬನ್ನಿ ಸ್ಟೂಡೆಂಟ್ಸ್, ಅಲ್ಗಾರಿದಮ್ ಈಸಿ ಇರುತ್ತೆ ನೋಡಿ. ಪುಷ್ ಕಲ್ತಿದ್ರೆ ಪಾಪ್ ಈಸಿ ಆಗುತ್ತೆ. Pop, again stack, again top, again item. Stack is an array, n elements, same to same. Top of the pointer of the stack of the element of the array. Item is to be inserted. Sorry students, illi tagoli deleted. So deleted anta kodtivi. Yes, algorithm neatagi observe ಮಾಡಿ ನೋಡಿ. ಅಲ್ಲೂ 4, ಇಲ್ಲೂ ಕೂಡ 4 steps ನೋಡಿ. If top is equal to null, ಟಾಪ್ ಒಳಗಡೆ ನಲ್ ಇದ್ರೆ ಅಂದ್ರೆ ಒಂದು ಎಲಿಮೆಂಟು ಇಲ್ಲ ಅಂತ ತಿಳ್ಕೊಳ್ಳಿ. ಒಂದು ಎಲಿಮೆಂಟು ಇಲ್ಲ ಅಂತಂದ್ರೆ ನೀವ್ ಹೆಂಗ್ ಡಿಲೀಟ್ ಮಾಡಕ್ ಚಾನ್ಸು? ನೀವು ಡಿಲೀಟ್ ಮಾಡ್ಬೇಕು ಅಂದ್ರೆ ಅಟ್ಲೀಸ್ಟ್ ಒಂದಾದ್ರೂ ಇರ್ಬೇಕಾ? ಒಂದು ಇಲ್ಲ ಅಂತಂದ್ರೆ ಏನಾಗುತ್ತೆ ನೋಡಿ. ಪ್ರಿಂಟ್ ಸ್ಟಾಕ್ ಈಸ್ ಎಂಟಿ ಆರ್ ಅಂಡರ್ ಫ್ಲೋ. ಸ್ಟಾಕ್ ಎಂಟಿ ಇದೆ, ನೀವು ಡಿಲೀಟ್ ಮಾಡಕ್ ಆಗಲ್ಲ ಅಂತ ಒಂದು ಮೆಸೇಜ್ ಕೊಡ್ತೀವಿ ನೋಡಿ. ಅಲ್ಲಿಂದ ಈಸಿಯಾಗಿ ಎಕ್ಸಿಟ್ ಆಗ್ಬಿಡ್ತೀವಿ. ಆವಾಗ್ಲೇ ಬಂದಿದ್ದು ಸೇಮ್. ಏನ್ ಬಂತು ಅವಾಗ್ಲೇ? ಟಾಪ್ ಇಸ್ ಈಕ್ವಲ್ ಟು n-1, ಸ್ಟಾಕ್ ಇಸ್ ಫುಲ್. ಇಲ್ಲಿ ಟಾಪ್ ಇಸ್ ಈಕ್ವಲ್ ಟು ನನ್, ಪ್ರಿಂಟ್ ಸ್ಟಾಕ್ ಈಸ್ ಎಂಟಿ. ಈಸಿ ಇದೆಯಾ? ಎಕ್ಸಿಟ್. ಎಂಡ್ ಇಫ್ ಸ್ಟಾಕ್ ಆಫ್ ಟಾಪ್ ಇರೋದನ್ನ ನೀವು ಐಟಮ್ ಒಳಗಡೆ ಹಾಕೊಂಡ್ಬಿಡಿ. ಸ್ಟಾಕ್ ಆಫ್ ಟಾಪ್ ಫಸ್ಟ್ ಯಾರಿದ್ದಾರೆ ಅವ್ರನ್ನ ಐಟಮ್ ಒಳಗಡೆ ಹಾಕೊಳ್ಳಿ. ಟಾಪ್ ಇಸ್ ಈಕ್ವಲ್ ಟು ಟಾಪ್ -1. ಅವಾಗಲೇ ಟಾಪ್ +1 ಒಂದು ಮೇಲೆ ಹೋಗ್ತಿದ್ದ, ಈಗ ಒಂದನ್ನ ಕೆಳಗಡೆ ಇಳಿಸ್ಕೊಳ್ಳಿ, ಆಟೋಮೆಟಿಕ್ ಎಲಿಮೆಂಟ್ ಡ್ರಾಪ್ ಆಗುತ್ತೆ. ಸೊ ರಿಟರ್ನ್ ಮಾಡಿ. ದಿಸ್ ಇಸ್ ಕಾಲ್ಡ್ ದ ಪಾಪ್ ಆಪರೇಷನ್. ಇವನ್ನ ನಾವೇನಂತ ಕರಿತೀವಿ? ಪಾಪ್ ಆಪರೇಷನ್ ಅಂತ ಕರಿತೀವಿ. Again I am explaining students, concentrate here. The process of deleting one element or item from the stack is represented by an operation called pop operation. Delete ಮಾಡೋದಕ್ಕೆ ಯೂಸ್ ಮಾಡ್ತೀವಿ. If we enter to the algorithm, the details of the algorithm, step 1, if top is equal to null, just print stack is empty or underflow, exit and end if. ಅದ್ರ ಬೌಂಡ್ರಿ ಇಲ್ಲಿಂದ ಇಲ್ಲಿವರೆಗೂ ಮಾತ್ರ. ಅಂದ್ರೆ ಒಂದು ಎಲಿಮೆಂಟ್ ಇಲ್ಲ ಅಂತಂದ್ರೆ ನೀವು ಡಿಲೀಟ್ ಮಾಡ್ಲಿಕ್ಕೆ ಬರೋಲ್ಲ. ಐಟಮ್ ಇಸ್ ಈಕ್ವಲ್ ಟು ಸ್ಟಾಕ್ ಆಫ್ ಟಾಪ್. ಸ್ಟಾಕ್ ಆಫ್ ಟಾಪ್ ಅಂತ ತಕ್ಷಣ ಐಟಮ್ ಒಳಗಡೆ ಒಟ್ಟೋಗುತ್ತೆ ಸ್ಟೂಡೆಂಟ್ಸ್. ಟಾಪ್ ಇಸ್ ಈಕ್ವಲ್ ಟು ಟಾಪ್ -1. ಒಂದನ್ನ ಲೆಸ್ ಮಾಡ್ಕೊಳ್ಳಿ ಅಂಡ್ ರಿಟರ್ನ್ ಮಾಡ್ಕೊಳ್ಳಿ. ಇದನ್ನ ನಾವು ಕರೆಯುವಂತದ್ದು ಪಾಪ್. ಇಲ್ಲೂ ಕೂಡ ನಿಮ್ಗೆ 4 ಸ್ಟೆಪ್ಸ್, ಲಾಸ್ಟ್ ಅಲ್ಲಿ ರಿಟರ್ನ್ ಇದೆ. ಇನ್ 3 ಸ್ಟೆಪ್ಸ್ ಕಲ್ತ್ಕೊಂಡ್ರೆ ಸಾಕು. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಪಾಪ್ ಕೂಡ ನಿಮ್ಗೆ ಲಕ್ ಇದ್ರೆ 5 ಮಾರ್ಕ್ಸ್ ಬರ್ಬೋದು, ಐದರ್ 3 ಮಾರ್ಕ್ಸ್ ಬರ್ಬೋದು ಸ್ಟೂಡೆಂಟ್ಸ್. ಬಿ ಕೇರ್ಫುಲ್ ವಿತ್ ದ ಅಲ್ಗಾರಿದಮ್. ಅಲ್ಲಿ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. 1 ಡೈಮೆನ್ಷನಲ್ ಅರೇಯಲ್ಲಿ 6 ಅಲ್ಗಾರಿದಮ್ಸ್. ಪುಷ್ ಅಲ್ಗಾರಿದಮ್ ಆಯ್ತು, ಪಾಪ್ ಅಲ್ಗಾರಿದಮ್ ಆಯ್ತು. ಟೋಟಲ್ 8 ಅಲ್ಗಾರಿದಮ್ಸ್ ವಾಸ್ ಕಂಪ್ಲೀಟೆಡ್. ಮೇಜರ್ ಟೋಟಲ್ 10 ಅಲ್ಗಾರಿದಮ್ ಸ್ಟೂಡೆಂಟ್ಸ್ ನೆನ್ಪಿಟ್ಕೊಳ್ಳಿ. 10 ನೀವು ಚೆನ್ನಾಗಿ ಬರೆದು ಪ್ರಾಕ್ಟೀಸ್ ಮಾಡಿದಿರ ಅಂತಂದ್ರೆ 5 to 10 ಮಾರ್ಕ್ಸ್ ಗ್ಯಾರಂಟಿ. ನಿಮ್ಗೆ ಇದ್ರಲ್ಲಿ ಎಲ್ಲೂ ಕಟ್ ಆಗೋ ಚಾನ್ಸಸ್ ಇಲ್ಲ. ಆಸ್ ಇಟ್ ಈಸ್ ಮಾರ್ಕ್ಸ್ ಸಿಗುತ್ತೆ. ಎಸ್, ಬನ್ನಿ ಸ್ಟೂಡೆಂಟ್ಸ್, ನಿಮ್ಗೆ ಜಸ್ಟ್ ರಿಮೈಂಡರ್ಗೋಸ್ಕರ 2 ಅಲ್ಗಾರಿದಮ್ ಒಂದೇ ಸ್ಕ್ರೀನ್ ಅಲ್ಲಿ ತೋರಿಸ್ತಿದ್ದೀನಿ ನೋಡಿ. ಐಡಿಯಾ ಬಂತಾ? ಸೊ ಈ ಕಡೆ ಇರೋದು ಪುಷ್, ಈ ಕಡೆ ಇರೋದು ಪಾಪ್. ಕನ್ಫ್ಯೂಸ್ ಆಗ್ಬಿಡಿ ನೋಡಿ. ಪುಷ್ ಅಲ್ಲಿ ಇಫ್ ಟಾಪ್ ಇಸ್ ಈಕ್ವಲ್ ಟು n-1, ಇಲ್ಲಿ ಟಾಪ್ ಇಸ್ ಈಕ್ವಲ್ ಟು ನಲ್. ಇಲ್ಲಿ ಪ್ರಿಂಟ್ ಅಲ್ಲಿ ಸ್ಟಾಕ್ ಇಸ್ ಫುಲ್, ಇಲ್ಲಿ ಪ್ರಿಂಟ್ ಅಲ್ಲಿ ಸ್ಟಾಕ್ ಇಸ್ ಎಂಟಿ. ಎಕ್ಸಿಟ್ ಎಂಡ್ ಇಫ್ ನೋಡಿ. ಇಲ್ಲಿ 2 ಸ್ಟೆಪ್ಸ್ ಇಂಟರ್ಚೇಂಜ್ ಮಾಡ್ಕೊಳ್ಳಿ. ಟಾಪ್ ಇಸ್ ಈಕ್ವಲ್ ಟು ಟಾಪ್ +1, ಐಟಮ್ ಇಸ್ ಈಕ್ವಲ್ ಟು ಸ್ಟಾಕ್ ಆಫ್ ಟಾಪ್, ಸ್ಟಾಕ್ ಆಫ್ ಟಾಪ್ ಇಸ್ ಈಕ್ವಲ್ ಟು ಐಟಮ್. ನೋಡಿ, ಇವೆರಡು ಸ್ಟೆಪ್ಸ್ ಇಂಟರ್ಚೇಂಜ್ ಮಾಡ್ಕೊಂಡ್ರೆ ಸಾಕು. ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಮಾಡಿ.
ಟಾಪ್ ಇಸ್ ಇಕ್ವಲ್ ಟು ಟಾಪ್ -1 ರಿಟರ್ನ್ ಸೇಮ್ ಟು ಸೇಮ್. ನೋಡಿ ಎರಡು ನೋಡೋದಕ್ಕೆ ಒಂದೇ ತರನೇ ಇರುತ್ತೆ, ಎರಡು ಸೇರಿಸಿ 5 ಮಾರ್ಕ್ಸ್ ಕೂಡ ಕೊಡ್ತಾರೆ. ನೀಟಾಗಿ ಕಲ್ತಿರಿ, ನೀಟಾಗಿ ಪ್ರಾಕ್ಟೀಸ್ ಮಾಡಿ, ನಿಮ್ಮ ಅಲ್ಗಾರಿದಮ್ಸ್ ಇಂದ ನಿಮಗೆ 100% ಮಾರ್ಕ್ಸ್ ಸಿಗುತ್ತೆ ಸ್ಟೂಡೆಂಟ್ಸ್. ಐಡಿಯಾ ಬಂತ? ದಿಸ್ ಇಸ್ ಅಬೌಟ್ ಯುವರ್ ಪಾಪ್ ಅಂಡ್ ಪುಷ್ ಅಲ್ಗಾರಿದಮ್ಸ್. ಬನ್ನಿ ಸ್ಟೂಡೆಂಟ್ಸ್, ಇವತ್ತು ಏನೇನ್ ಸ್ಟಡಿ ಮಾಡಿದ್ವಿ ಅಂತ ನೋಡೋಣ. ಬಹಳ ಸಿಂಪಲ್. ವಿ ಆರ್ ಸ್ಟಾರ್ಟೆಡ್ ಸ್ಟ್ಯಾಕ್ ಸ್ಟೂಡೆಂಟ್ಸ್. ಡೆಫಿನೇಷನ್ ಆಫ್ ದ ಸ್ಟ್ಯಾಕ್, what is top, base, LIFO and the small diagram of stack, representation of stack using arrays, nothing but memory representation of the stack, and then operations on stack. First one, stack, push, pop, peek, is empty, size and the explanation, push operation, algorithm, pop operation, algorithm. Remaining class na next class alli study madona students. ರಿಮೈನಿಂಗ್ ಟಾಪಿಕ್ಸ್ ಎಲ್ಲಾನು ಎಕ್ಸ್ಪ್ಲೈನ್ ಮಾಡಿ ಕೊಡ್ತೀನಿ. ಬಿ ಕೇರ್ಫುಲ್ ವಿತ್ ಯುವರ್ ಸಿಲೆಬಸ್. ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿ ಒಳ್ಳೆ ಒಳ್ಳೆ ಮಾರ್ಕ್ಸ್ ಗಳನ್ನ ತಗೊಳ್ಳಿ ಅಂತ ಹೇಳ್ತಾ, ನಾನು ನಿಮ್ಮ ಉಮೇಶ್ ಸರ್. ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್ಸ್.